ಹರಿ ಓಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ನಾವು ಈಗ ಶಿಶುಬ್ರಾಹ್ಮಣ ಅಂತ ಹೇಳಿ ಒಂದು ಪ್ರಕರಣವನ್ನು ನೋಡ್ತಾ ಇದ್ದೇವೆ. ಹೃದಯದಲ್ಲಿ ಸನ್ನಿಹಿತನಾದಂತಹ ಭಗವಂತನನ್ನ ಉಪಾಸನೆ ಮಾಡಬೇಕಾದ್ರೆ ಇಂದ್ರಿಯ ನಿಗ್ರಹ ಅಂತ ಅನ್ನೋದು ಬೇಕು. ಅಂತಹ ಇಂದ್ರಿಯ ನಿಗ್ರಹ ಸಂಪಾದನೆ ಆಗೋದು ಎಲ್ಲಿಂದ? ಇಂದ್ರಿಯ ನಿಗ್ರಹ ಬೇಕು ಅಂತ ಹೇಳ್ತಾರೆ. ಆ ಇಂದ್ರಿಯ ನಿಗ್ರಹ ನಮಗೆ ಎಲ್ಲಿಂದ ಬರುತ್ತೆ ಅಂದ್ರೆ ಮುಖ್ಯ ಪ್ರಾಣದೇವರ ಚಿಂತನೆಯನ್ನ ಮಾಡ್ರಿ ಅಂತ ಹೇಳ್ತು ಉಪನಿಷತ್ತು. ಮುಖ್ಯ ಪ್ರಾಣದೇವರ ಉಪಾಸನೆಯನ್ನು ನಾವು ಮಾಡೋದ್ರಿಂದ ಇಂದ್ರಿಯ ನಿಗ್ರಹ ಪ್ರಾಪ್ತಿಯಾಗತ್ತೆ ಅಂತ. ಸರಿ, ಮುಖ್ಯ ಪ್ರಾಣದೇವರ ಉಪಾಸನೆಯನ್ನು ಹೇಗೆ ಮಾಡೋದು ಅಂತಂದ್ರೆ, ನಾನು ನಿನ್ನೆ ಹೇಳಿದ್ದನ್ನೇ ಇನ್ನೊಮ್ಮೆ ರಿಕ್ಯಾಪ್ ಮಾಡಿ ಸಾರಭೂತವಾಗಿ ಸಾರಾಂಶದಿಂದ ಹೇಳ್ತೀನಿ. ನಮ್ಮ ಈ ಸ್ಥೂಲ ಶರೀರ ಅಂತನ್ನೋದು ಒಂದು ವಿಶಾಲವಾದ ಭೂಮಿ, ಲಿಂಗದೇಹ ಅನ್ನೋದು ಒಂದು ಗೋಶಾಲೆ, ನಾರಾಯಣ ಅಂತನ್ನುವವನು ಗೂಟ, ಮಹಾಲಕ್ಷ್ಮೀ ದೇವಿ ಎನ್ನುವವಳು ಹಗ್ಗ, ಆ ಹಗ್ಗದಲ್ಲಿ ಇರುವವರು ಕರುವಿನ ರೂಪದ ಮುಖ್ಯ ಪ್ರಾಣದೇವರು. ಅವರನ್ನ ನಾವು ಚಿಂತನೆ ಮಾಡಿಬಿಟ್ರೆ ಇಂದ್ರಿಯಾಭಿಮಾನಿಗಳಾದಂತಹ ಅಸುರರು ದೂರ ಆಗ್ತಾರೆ, ನಮ್ಮ ಇಂದ್ರಿಯಗಳು ಸಾಧನೆಯ ಮಾರ್ಗದಲ್ಲಿ ಬರುತ್ತೆ. 7 ದೇವತೆಗಳು ಉಪಾಸನೆ ಮಾಡ್ತಾರೆ. ಆ ಮುಖ್ಯ ಪ್ರಾಣದೇವರು ಎಲ್ಲಿದ್ದಾರೆ? ಲಕ್ಷ್ಮೀನಾರಾಯಣರ ಜೊತೆಯಲ್ಲಿ ಮುಖ್ಯ ಪ್ರಾಣದೇವರು ಎಲ್ಲ ಜೀವರ ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿದ್ದಾರೆ. ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರನ್ನ ರುದ್ರದೇವರು, ಪರ್ಜನ್ಯ, ಆದಿತ್ಯ, ಅಗ್ನಿ, ಇಂದ್ರ, ಭೂದೇವಿ ಮತ್ತು ಪಾರ್ವತಿ, ಈ 7 ದೇವತೆಗಳು ವಿಶೇಷವಾಗಿ ಉಪಾಸನೆ ಮಾಡ್ತಾರೆ. ಯಾಕೆ ಉಪಾಸನೆ ಮಾಡ್ತಾರೆ ರುದ್ರಾದಿ ದೇವತೆಗಳು ಅಂತಂದ್ರೆ, ಅವರಿಗೆ ಮೋಕ್ಷ ಆಗಬೇಕು ಅಂತ ವಾಯುದೇವರನ್ನ ಉಪಾಸನೆ ಮಾಡ್ತಾ ಇದ್ದಾರೆ. ಕಣ್ಣಿನಲ್ಲಿ, ಬಲಗಣ್ಣಿನಲ್ಲಿ ಇರುವಂತಹ ಕೆಂಪು ರೇಖೆಗಳಲ್ಲಿ ರುದ್ರದೇವರಿದ್ದಾರೆ. ಕಣ್ಣಿನಲ್ಲಿ ಇರುವಂತಹ ಯಾವ ನೀರಿನಲ್ಲಿ ಪರ್ಜನ್ಯ ಇದ್ದಾನೆ, ಅದೇ ಕಣ್ಣಿನಲ್ಲಿ ಇರತಕ್ಕಂತಹ ಕಣ್ಣು ಗುಡ್ಡೆಗಳಲ್ಲಿ ಸೂರ್ಯ ಇದ್ದಾನೆ. ಆ ಕಣ್ಣು ಗುಡ್ಡೆಯಲ್ಲಿರತಕ್ಕಂತಹ ಕಪ್ಪು ಭಾಗದಲ್ಲಿ ಅಗ್ನಿ ಇದ್ದಾನೆ. ಬಿಳಿಯ ಭಾಗದಲ್ಲಿ ಇಂದ್ರದೇವರಿದ್ದಾರೆ. ಕಣ್ಣೀರು ಹರಿಯುವಂತಹ ಕೆಳಗಿನ ಭಾಗದಲ್ಲಿ ಪೃಥ್ವಿ ದೇವತೆ ಇದ್ದಾಳೆ. ಕಣ್ಣೀರು ಹರಿಯುವಂತಹ ಮೇಲಿನ ಭಾಗದಲ್ಲಿ ಪಾರ್ವತಿ ಇದ್ದಾಳೆ. ಹೀಗೆ ಇವರೆಲ್ಲ ಇದ್ದು ಉಪಾಸನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಹಾಗೆ ಉಪಾಸನೆಯನ್ನ ಮಾಡಿದ್ರೆ ಅಸುರರ ಉಪಟಳ ನಮ್ಮ ಇಂದ್ರಿಯಕ್ಕೆ ಆಗದೆ ಕೆಟ್ಟ ದೃಶ್ಯಗಳನ್ನ ಕಣ್ಣಿಂದ ನೋಡೋದು, ಕೆಟ್ಟ ಶಬ್ದಗಳನ್ನ ಕಿವಿಯಿಂದ ಕೇಳೋದು, ಕೆಟ್ಟ ವಾಸನೆಗಳನ್ನ ಮೂಗಿನಿಂದ ಆಘ್ರಾಣ ಮಾಡುವುದು, ಕೆಟ್ಟ ರುಚಿಯನ್ನು ನಾಲಿಗೆಗೆ ಹಾಕೋದು, ಕೆಟ್ಟ ಕೆಟ್ಟ ಮಾತುಗಳನ್ನ ಆಡೋದು, ಇದೆಲ್ಲವೂ ದೂರ ಆಗುತ್ತೆ. ಅಸುರರು ದೂರ ಆಗ್ತಾರೆ. ದೇವತೆಗಳ ಸನ್ನಿಧಾನ ಇಂದ್ರಿಯಗಳಲ್ಲಿ ಹೆಚ್ಚಾಗುತ್ತೆ. ಜಾಸ್ತಿಯಾಗಿ ಸನ್ನಿಧಾನದಿಂದ ಭಗವಂತನ ಸನ್ನಿಧಾನದ ಜ್ಞಾನ ನಮಗೆ ಬಂದು ಮೋಕ್ಷ ಆಗತ್ತೆ ಅನ್ನೋದು ಇದರ ಪ್ರಮೇಯ. ಇದಕ್ಕೆ ವೇದವೇ ಒಂದು ಪ್ರಮಾಣ ಕೊಡತ್ತೆ. ಇದೆಲ್ಲ ನೀವು ಹೇಳ್ಬಿಟ್ರಲ್ಲ, ಇದೆಲ್ಲ ಬರೀ ಕಲ್ಪನೆನೋ ಅಥವಾ ಏನಾದ್ರೂ ಪ್ರಮಾಣ ಇದೆಯೋ? ನಾವು ನಿನ್ನೆ ಕೇಳಿದ್ವಲ್ಲ ಚಿಂತನೆ,
ಆ ನೆನ್ನೆ ಹೇಳಿದ ಎಲ್ಲ ವಿಷಯಕ್ಕೂ ಪ್ರಮಾಣ ಏನಾದ್ರೂ ಇದೆಯೋ ಅಥವಾ ನೀವೇ ಏನೋ ಹೇಳಿಬಿಟ್ರೋ ಅಂತಂದ್ರೆ ಉಪನಿಷತ್ತು ಹೇಳುತ್ತೆ ಪ್ರಮಾಣ ಇದೆ ಇದಕ್ಕೆ ಅಂತ. ಪ್ರಮಾಣ ಇದೆ. ಪ್ರಮಾಣವಿಲ್ಲದೆ ನಾವೇನು ಮಾತಾಡ್ತಾ ಇಲ್ಲಪ್ಪ, ಪ್ರಮಾಣ ಇಟ್ಟುಕೊಂಡು ಮಾತಾಡ್ತಾ ಇದ್ದೇವೆ, ಅದಕ್ಕೆ ಪ್ರಮಾಣ ಇದೆ ಅಂತ ಹೇಳಿ ವೇದವೇ ತದೇಶ ಶ್ಲೋಕೋ ಭವತಿ. ಈ ವಿಷಯದಲ್ಲಿ ರುದ್ರಾದಿ 7 ದೇವತೆಗಳು ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿರತಕ್ಕಂತಹ ವಾಯುದೇವರನ್ನ ಉಪಾಸನೆ ಮಾಡ್ತಾರೆ ಎನ್ನುವಂತಹ ಈ ವಿಷಯದಲ್ಲಿ ಮಂತ್ರ ಹೀಗಿದೆ, ಪ್ರಮಾಣ ಇದೆ. ಏನದು? ಅರ್ವಾಗ್ಬಿಲಶ್ಚಮಸವೂರ್ಧ್ವ ಬುಧ್ನಃ ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ ತಸ್ಯಾ ಸತಋಷಯಃ ಸಪ್ತತೀರೆ ವಾಗಷ್ಟಮೀ ಬ್ರಹ್ಮಣ ಸಂವಿಧಾನ. ಇದು ಮಂತ್ರ. ನಾವು ನಿನ್ನೆ ಹೇಳಿದ ಎಲ್ಲ ಪ್ರಮೇಯಕ್ಕೂ ಒಂದು ಪ್ರಮಾಣಭೂತವಾಗಿ ನಿಂತಿರತಕ್ಕಂತಹ ಒಂದು ಮಂತ್ರ. ಏನ್ ಹೇಳ್ತಾ ಇದೆ ಇದು? ಅರ್ವಾಗ್ಬಿಲಹ, ಒಂದು ಪಾತ್ರೆ, ದೊಡ್ಡ ಕೊಳದಪ್ಪಲೆ ಪಾತ್ರೆ ಇದೆ ನೋಡಿ, ಆ ಪಾತ್ರೆಯನ್ನ ಕಮಚಿ ಹಾಕಿಬಿಡಿ. ಕಮಚಿ ಹಾಕೋದು ಅಂತೀವಲ್ಲ, ಅದು ಬೋರ್ಲ್ ಹಾಕೋದು. ಆ ಪಾತ್ರೆಯನ್ನ ಕಮಚಿ ಹಾಕಿಬಿಟ್ಟಿದೆ. ಆ ಪಾತ್ರೆಯಲ್ಲಿ 3 ಜನ ಇದ್ದಾರೆ. ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ. ಕಮಚಿ ಹಾಕಿದ್ದಾರೆ ಒಂದು ಪಾತ್ರೆಯನ್ನ. ಆ ಕಮಚಿ ಹಾಕಿದ ಪಾತ್ರೆಯಲ್ಲಿ 3 ಜನ ಇದ್ದಾರೆ. ಅವರನ್ನ ತಸ್ಯಾಸತೆ ಋಷಯ ಸಪ್ತತೀರೆ, ಆ 3 ಕಮಿಚಿ ಹಾಕಿದ ಪಾತ್ರೆಯಲ್ಲಿ ಇರುವಂತಹ 3 ಜನರನ್ನ 7 ಜನ ಋಷಿಗಳು ಉಪಾಸನೆ ಮಾಡ್ತಾರೆ. ಅದರಲ್ಲಿ 8ನೆಯವಳು ವಾಗ್ದೇವತೆ. ಅವಳನ್ನ ಮುಖ್ಯ ಪ್ರಾಣದೇವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಏನಪ್ಪಾ ಇದು, ಇಷ್ಟು ಕಷ್ಟ ಇದೆಯಲ್ಲ. ಒಂದು ಪಾತ್ರೆಯನ್ನ ಕಮಚಿ ಹಾಕಿದ್ದಾರೆ, ಆ ಪಾತ್ರೆಯಲ್ಲಿ 3 ಜನ ಇದ್ದಾರೆ, ಆ 3 ಜನಗಳನ್ನ 7 ಋಷಿಗಳು ಉಪಾಸನೆ ಮಾಡ್ತಾರೆ. 8ನೆಯವಳು ಭಾರತಿ ವಾಗ್ದೇವತೆ, ಅವಳನ್ನ ಮುಖ್ಯ ಪ್ರಾಣದೇವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇದು ಪ್ರಮಾಣ ವಾಕ್ಯ. ಏನ್ ಹೇಳ್ತಾ ಇದ್ದಾರೆ ಇದರಲ್ಲಿ ಅಂತ ನಮಗೆ ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ. ಅದಕ್ಕೆ ಉಪನಿಷತ್ತೇ ಅರ್ಥ ಮಾಡುತ್ತೆ. ಅರ್ವಾಗ್ಬಿಲಶ್ಚಮಸ ಊರ್ಧ್ವ ಬುಧ್ನಃ ಇತಿ ಇದಂ ತಚ್ಛಿರಃ ಏಷ ಹಿ ಅರ್ವಾಗ್ಬಿಲಃ ಚಮಸ ಊರ್ಧ್ವ ಬುಧ್ನಃ. ಈಗ ಒಂದು ಪಾತ್ರೆಯನ್ನ ಕಮಚಿ ಹಾಕಿದ್ದಾರೆ ಅಂತ ಹೇಳಿಬಿಟ್ರಲ್ಲ. ಈಗ ಪಾತ್ರೆಯನ್ನ ಸರಿಯಾಗಿ ಇಟ್ರೆ ಆ ಪಾತ್ರೆಯ ಬಾಯಿ ಮೇಲ್ಮುಖವಾಗಿರುತ್ತೆ. ಪಾತ್ರೆಯನ್ನ ನಾವು ಕಮಚಿ ಹಾಕಿಬಿಟ್ರೆ ಅದರ ತಲೆಯ ಭಾಗ ಮೇಲ್ ಬರುತ್ತೆ ಅಲ್ವಾ? ಅದರಂತೆ ಕಮಚಿ ಹಾಕಿದಂತಹ ಪಾತ್ರೆ ಯಾವುದು ಅಂತಂದ್ರೆ ನಮ್ಮ ತಲೆ. ಯಾಕೆ ಅಂತಂದ್ರೆ ಪಾತ್ರೆಯನ್ನ ಕಮಚಿ ಹಾಕಿದಾಗಿರುತ್ತೆ ನಮ್ಮ ತಲೆ. ಸುಮ್ಮನೆ ಆಲೋಚನೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನಮ್ಮ ಬಾಯಿ ಎಲ್ಲ ಕೆಳಗಿದೆ ನೋಡಿ, ಕಣ್ಣು ಮೂಗು ಬಾಯಿ ಎಲ್ಲ ಕೆಳಗಿದೆ. ಪಾತ್ರೆ ಕಮಚಿ ಹಾಕಿದಾಗ ಅದರ ಸ್ಪೇಸ್ ಕೆಳಗಡೆ ಇರುತ್ತೆ, ಮೇಲಿನ ಭಾಗ ಎಲ್ಲ ನಮ್ಮ ತಲೆ ಅಂತಿರುತ್ತೆ ನೋಡಿ. ಪಾತ್ರೆ ಕಮಚಿ ಹಾಕಿದಾಗ, ಕಮಚಿ ಹಾಕಿದ ಒಂದು ಪಾತ್ರೆ ಇದೆ ಅಂದ್ರೆ ಯಾವುದದು? ನಮ್ಮ ತಲೆ. ಅದರಲ್ಲಿ 3 ಜನ ಸೇರ್ಕೊಂಡಿದ್ದಾರೆ ಅಂತ. ಎಲ್ಲಿ? ತಸ್ಮಿನ್ ಯಶೋ ನಿಹಿತಂ ವಿಶ್ವರೂಪಂ. ಅದೇ ಆ ಪಾತ್ರೆಯ ಕಮಚಿ ಹಾಕಿದ ಪಾತ್ರೆಯಲ್ಲಿ ಬಲಗಣ್ಣಿದೆ ನೋಡಿ ತಲೆಯಲ್ಲಿ. ಆ ತಲೆಯಲ್ಲಿರತಕ್ಕಂತಹ ಬಲಗಣ್ಣಿನಲ್ಲಿ 3 ಜನ ಸೇರ್ಕೊಂಡಿದ್ದಾರೆ. ಯಾರ್ಯಾರು 3 ಜನ? ವಿಶ್ವರೂಪ ಮತ್ತು ಯಶ. ವಿಶ್ವರೂಪ ಅಂತ ಒಂದು, ಯಶ ಅಂತ ಒಂದು. ಯಾರ್ಯಾರದು? ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ವಿಶ್ವರೂಪಂ ಯಶಶ್ಚೇತಿ ನಾಮ್ನಾ ವಿಷ್ಣುರಮಾ ತಥಾ ವಾಯುಶ್ಚ ಸಂಸ್ಥಿತ ನಿತ್ಯಂ ಸರ್ವೇಷಾಂ ದಕ್ಷಿಣಾಕ್ಷಿಗಾಃ. ವಿಶ್ವರೂಪ ಮತ್ತು ಯಶ ಅಂತಂದ್ರೆ ನಾರಾಯಣ, ಮಹಾಲಕ್ಷ್ಮೀ ದೇವಿ, ವಾಯುದೇವರು. ಕಮುಚಿ ಹಾಕಿದ ಪಾತ್ರೆ ನಮ್ಮ ತಲೆ. ಅದರಲ್ಲಿ 3 ಜನ ಸೇರ್ಕೊಂಡಿದ್ದಾರೆ. ಯಾರ್ಯಾರು?
ನಾರಾಯಣ, ಲಕ್ಷ್ಮೀ ಮತ್ತು ವಾಯುದೇವರು ಅವರು ಸೇರಿಕೊಂಡಿರತಕ್ಕಂತಹ ಜಾಗ ಯಾವುದು? ನಮ್ಮ ಬಲಗಣ್ಣು. ಅವರಿಗೆ ವಿಶ್ವರೂಪ ಅಂತೆಲ್ಲ ಯಾಕೆ ಕರೀತಾರೆ? ಆ ಮೂರು ಜನಗಳನ್ನ ಯಶ ಅಂತ ಯಾಕೆ ಕರೀತಾರೆ? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಪೂರ್ಣತ್ವಾದ್ ವಿಶ್ವತಃ ವಿಷ್ಣೋ ರಮಾಯಾ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಷು ಪೂರ್ಣತ್ವಾತ್ ಯಶೋ ಜ್ಞಾನ ಸುಖಾತ್ಮಕಾಃ ಪ್ರಾಣಾಶ್ಚೈತೆ ಪ್ರಣೇತೃತ್ವಾತ್. ಈ ಮೂರೂ ದೇವತೆಗಳನ್ನ ಪ್ರಾಣ ಅಂತ ಕರೀತಾರೆ. ನಾರಾಯಣನೂ ಪ್ರಾಣನೇ, ಲಕ್ಷ್ಮೀದೇವಿಯೂ ಪ್ರಾಣಳೆ, ಮುಖ್ಯ ಪ್ರಾಣದೇವರು ವಾಯುದೇವರೂ ಪ್ರಾಣರೇ. ಯಾಕೆ? ನಮ್ಮೆಲ್ಲರನ್ನ ನಿಯಮನ ಮಾಡುವ ಕಾರಣ. ಎಲ್ಲ ಜೀವರಿಗೆ ಮುಖ್ಯವಾಗಿ ಪ್ರೇರಣೆಯನ್ನ ಮಾಡುವವರು ಈ ಮೂರು ಮಂದಿ, ನಾರಾಯಣ, ಲಕ್ಷ್ಮೀ, ವಾಯು. ಈ ಮೂರು ದೇವತೆಗಳು ಎಲ್ಲ ಜೀವರನ್ನ ಮುಖ್ಯವಾಗಿ ಪ್ರೇರಣೆ ಮಾಡ್ತಾರೆ. ಆದ್ದರಿಂದ ಈ ಮೂರೂ ಜನರನ್ನ ಪ್ರಾಣ ಅಂತ ಕರೀತಾರೆ. ಅವರಿಗೆ ವಿಶ್ವರೂಪ ಅಂತ ಒಂದ್ ಹೆಸರು, ಯಶಃ ಅಂತ ಒಂದ್ ಹೆಸರು. ವಿಶ್ವರೂಪ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಭಗವಂತ ವಿಶ್ವರೂಪ. ಮಹಾಲಕ್ಷ್ಮಿಯೂ ಕೂಡ ಭಗವಂತ ಸ್ವತಂತ್ರ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಮಹಾಲಕ್ಷ್ಮೀ ದೇವಿ ಸ್ವತಂತ್ರಳಲ್ಲ, ಅವಳು ಡಿಪೆಂಡೆಂಟ್, ಪರತಂತ್ರ ಮಹಾಲಕ್ಷ್ಮೀ ದೇವಿ. ಆ ಪರತಂತ್ರರಲ್ಲಿ, ತತ್ರಾಪಿ ಸ್ತ್ರೀಯರಲ್ಲಿ ಅತ್ಯಂತ ಪರಿಪೂರ್ಣಳು. ಪರತಂತ್ರರು ಲಕ್ಷ್ಮೀದೇವಿ ಅತ್ಯಂತ ಪರಿಪೂರ್ಣ ಸ್ವರೂಪಳಾದ್ದರಿಂದ ಮಹಾಲಕ್ಷ್ಮೀ ದೇವಿಯನ್ನು ವಿಶ್ವರೂಪ ಅಂತ ಕರೀತಾರೆ. ಮತ್ತೆ ಸಕಲ ಜೀವರಲ್ಲಿ ಪರಿಪೂರ್ಣರಾಗಿ ನಿಂತಿರತಕ್ಕಂಥವರು ಜೀವೋತ್ತಮರಾದಂತಹ ಮುಖ್ಯ ಪ್ರಾಣದೇವರಾದ್ದರಿಂದ ಆ ಮುಖ್ಯ ಪ್ರಾಣದೇವರನ್ನು ವಿಶ್ವರೂಪ. ಕಮುಚಿ ಹಾಕಿದ ಪಾತ್ರೆಯಲ್ಲಿ, ಕಮುಚಿ ಹಾಕಿದ ಪಾತ್ರೆಯಂತೆ ಇರುವ ನಮ್ಮ ತಲೆಯಲ್ಲಿರುವ ಬಲಗಣ್ಣಿನಲ್ಲಿ ಪ್ರಾಣ ಅಂತ ಕರೆಯಲ್ಪಡುವ ಎಲ್ಲ ಜೀವರನ್ನು ಮುಖ್ಯವಾಗಿ ಪ್ರೇರಣೆ ಮಾಡುವಂತಹ ನಾರಾಯಣ, ಲಕ್ಷ್ಮೀ, ವಾಯುದೇವರಿದ್ದಾರೆ. ಸಮಸ್ತ ಜೀವ ಜಡಾತ್ಮಕವಾದ ಎಲ್ಲ ಪ್ರಪಂಚಕ್ಕಿಂತ ಉತ್ತಮನಾಗಿ, ಸ್ವತಂತ್ರನಾಗಿ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ನಾರಾಯಣ ವಿಶ್ವರೂಪ. ಪರತಂತ್ರರಲ್ಲಿ ಪೂರ್ಣಳಾದ್ದರಿಂದ ಮಹಾಲಕ್ಷ್ಮೀ ದೇವಿ ವಿಶ್ವರೂಪ. ಎಲ್ಲ ಜೀವರಾಶಿಗಳಲ್ಲಿ ಜೀವೋತ್ತಮರಾಗಿ ಪರಿಪೂರ್ಣರಾದ್ದರಿಂದ ವಾಯುದೇವರು ವಿಶ್ವರೂಪ. ಇನ್ನೊಂದು ಯಶಃ ಅಂತ ಒಂದ್ ಹೆಸರು. ಯಶ ಅಂದ್ರೆ ಏನು? ಜ್ಞಾನ ಮತ್ತು ಸುಖ. ಯ ಅಂದ್ರೆ ಜ್ಞಾನ, ಶ ಅಂದ್ರೆ ಸುಖ. ಆ ಜ್ಞಾನ ಸುಖಗಳಿಂದ ತುಂಬಿದ್ದಾರೆ. ಆದ್ದರಿಂದ ನಾರಾಯಣನೂ ಯಶ, ಯಾಕೆ? ಸುಖ ಜ್ಞಾನ ಸ್ವರೂಪ. ಲಕ್ಷ್ಮೀದೇವಿಯು ಯಶ, ಸುಖ ಜ್ಞಾನ ಸ್ವರೂಪಳು. ವಾಯುದೇವರು ಯಶ, ಯಾಕೆ? ಸುಖ ಜ್ಞಾನ ಸ್ವರೂಪ. ಯಹ ಅಂತಂದ್ರೆ ಜ್ಞಾನ ಅಂತರ್ಥ, ಶ ಅಂದ್ರೆ ಸುಖ ಅಂತರ್ಥ. ಸುಖ ಜ್ಞಾನ ಸ್ವರೂಪರ ಅಥವಾ ಜ್ಞಾನ ಸುಖಾತ್ಮಕರಾದ್ದರಿಂದ ಇವರನ್ನ ಯಶಃ ಅಂತ. ಆದ್ದರಿಂದ ಕಮುಚಿ ಹಾಕಿದ ಪಾತ್ರೆಯಂತೆ ಇರುವ ತಲೆಯಲ್ಲ ಇರುವ ಬಲಗಣ್ಣಿನಲ್ಲಿ ಯಶಃ ಮತ್ತು ವಿಶ್ವರೂಪ ಅಂತ ಕರೆಯಲ್ಪಡತಕ್ಕ ಪ್ರಾಣನಾಮಕರಾದ ನಾರಾಯಣ, ಲಕ್ಷ್ಮಿ ಮತ್ತು ವಾಯುದೇವರಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ನಿರೂಪಣೆ ಇದು. ಈ ಮೂರು ಜನಗಳನ್ನ ಸಪ್ತ ಋಷಿಗಳು ಸ್ತೋತ್ರ ಮಾಡ್ತಾರೆ. ಏನಪ್ಪ ಇದು? ರುದ್ರಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ ಅಂತ ನೆನ್ನೆ ಹೇಳಿ, ಇವತ್ತು ಸಪ್ತ ಋಷಿಗಳು ಸ್ತೋತ್ರ ಮಾಡ್ತಾರೆ ಅಂತ ಹೇಳಿಬಿಟ್ರಲ್ಲ. ನೆನ್ನೆ ಏನ್ ಹೇಳಿದ್ರು? ರುದ್ರಾದಿ ದೇವತೆಗಳು ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರು. ಇವತ್ತು ವೇದ ಮಂತ್ರ ಹೇಳುವಾಗ ಋಷಿಗಳು ಉಪಾಸನೆ ಮಾಡ್ತಾರೆ, ಸಪ್ತ ಋಷಿಗಳು ಉಪಾಸನೆ ಮಾಡ್ತಾರೆ. ದೇವತೆಗಳು ಉಪಾಸನೆ ಮಾಡಿದ್ ಸರಿನೋ, ಋಷಿಗಳು ಉಪಾಸನೆ ಮಾಡಿದ್ ಸರಿಯೋ ಅಂತಂದ್ರೆ ರುದ್ರಾದಿ ದೇವತೆಗಳನ್ನೇ ಋಷಿಗಳು ಅಂತ ಕರೀತಾರೆ. ಗೌತಮ 7 ಋಷಿಗಳು, ಗೌತಮ, ಭರದ್ವಾಜ,
ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠ ಕಶ್ಯಪ ಅತ್ರಿ ರುದ್ರದೇವರು ಪರ್ಜನ್ಯ ಸೂರ್ಯ ಅಗ್ನಿ ಇಂದ್ರ ಪೃಥಿವಿ ಪಾರ್ವತಿ ಈ 7 ದೇವತೆಗಳಿಗೆ ಗೌತಮ ಭರದ್ವಾಜ ವಿಶ್ವಾಮಿತ್ರ ಜಮದಗ್ನಿ ವಸಿಷ್ಠ ಕಶ್ಯಪ ಅತ್ರಿ ಅಂತ ಹೇಳಿ 7 ಹೆಸರುಗಳಿದೆ. ಇಮಾವೇವ ಗೌತಮ ಭರದ್ವಾಜೌ ಅಯಮೇವ ಗೌತಮಃ ಅಯಂ ಭರದ್ವಾಜಃ ಇಮಾವೇವ ವಿಶ್ವಾಮಿತ್ರ ಜಮದಗ್ನಿ ಅಯಮೇವ ಹಿ ವಿಶ್ವಾಮಿತ್ರಃ ಅಯಂ ಜಮದಗ್ನಿಃ ಇಮಾವೇವ ವಸಿಷ್ಠ ಕಶ್ಯಪೌ ಅಯಮೇವ ವಸಿಷ್ಠಃ ಅಯಂ ಕಶ್ಯಪಃ ವಾಗೇವಾತ್ರಿಃ ವಾಚಾಹ್ಯನ್ನ ಮಧ್ಯತೆ ಅತ್ತಿರ್ಹ ವೈ ನಾಮೈತದ್ಯದತ್ರಿರಿತಿ ಸರ್ವಸ್ಯೈತಸ್ಯಾತ್ತಾ ಭವತಿ ಸರ್ವಮಸ್ಯಾನ್ನಂ ಭವತಿ ಯಯೇವಂ ವೇದ. ಏನ್ ನೀವು ಇಷ್ಟ ಬಂದಾಗ ಹೇಳ್ತೀರಾ ರುದ್ರ ಅಂದ್ರೆ ಗೌತಮ ಅಂತೀರಾ? ಅರ್ಥ ಮಾಡ್ಬೇಕಲ್ಲ, ಕ್ಲೀನಾಗಿ ಅರ್ಥ ಮಾಡಿಸ್ಬೇಕು. ಹೇಗೆ ಅರ್ಥ ಮಾಡೋದು? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಗೌತಮ ಭರದ್ವಾಜ ಅತ್ರಿ ಜಮದಗ್ನಿ ವಸಿಷ್ಠ ವಿಶ್ವಾಮಿತ್ರ ಇವರೆಲ್ಲ ಪ್ರಸಿದ್ಧರಾದ ಋಷಿಗಳಲ್ಲ. ಇಲ್ಲಿ ಈ ಪ್ರಕರಣದಲ್ಲಿ ಬಲಗಣ್ಣಿನಲ್ಲಿ ಇರುವ ಲಕ್ಷ್ಮೀನಾರಾಯಣರ ಜೊತೆಯಲ್ಲಿ ಸನ್ನಿಹಿತರಾದ ಮುಖ್ಯ ಪ್ರಾಣದೇವರನ್ನು ಉಪಾಸನೆ ಮಾಡುವ ರುದ್ರಾದಿ 7 ದೇವತೆಗಳಿಗೆ ಗೌತಮಾದಿ ಹೆಸರುಗಳು. ಪ್ರಸಿದ್ಧರಾದಂತಹ ಗೌತಮಾದಿ ಋಷಿಗಳಲ್ಲ. ಆರಂಭದಲ್ಲಿ ಬಲಗಣ್ಣಿನಲ್ಲಿ ಇರುವ ಕೆಂಪು ರೇಖೆಗಳಲ್ಲಿ ಸನ್ನಿಹಿತರಾದ ರುದ್ರದೇವರಿಗೆ ಗೌತಮ ಅಂತ ಹೆಸರು. ಯಾಕೆ ಗೌತಮ ಅಂತ ಅವ್ರನ್ನ ಕರೀತಾರೆ? ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಗೌತಮೋ ನಾಮ ರುದ್ರಸ್ತು ಸರ್ವಜ್ಞತ್ವಾತ್ ಪ್ರಕೀರ್ತಿತಃ. ಸರ್ವಜ್ಞರಾದ್ದರಿಂದ ನಾರಾಯಣ ವಾಯುದೇವರ ನಂತರದಲ್ಲಿ ಶ್ರೇಷ್ಠ ಮಟ್ಟದ ಜ್ಞಾನಿಗಳು. ಸರ್ವಜ್ಞರಾದ್ದರಿಂದ ರುದ್ರದೇವರಿಗೆ ಗೌತಮ ಅಂತ ಹೆಸರು. ಸರ್ವಜ್ಞತ್ವಾತ್ ರುದ್ರ ಗೌತಮೋ ನಾಮ ಪ್ರಕೀರ್ತಿತಃ. ಕಣ್ಣಿನ ಬಲಗಣ್ಣಿನಲ್ಲಿ ಕೆಂಪು ರೇಖೆಗಳಲ್ಲಿ ಸನ್ನಿಹಿತರಾಗಿ ವಾಯುದೇವರನ್ನ ಉಪಾಸನೆ ಮಾಡುವಂತಹ ರುದ್ರದೇವರಿಗೆ ಸರ್ವಜ್ಞರಾದ್ದರಿಂದ ಗೌತಮ ಅಂತ ಹೆಸರು. ಆಮೇಲೆ ನೆಕ್ಸ್ಟ್, ನೀರಲ್ಲಿ ಬಲಗಣ್ಣಿನಲ್ಲಿರುವ ನೀರಿನಲ್ಲಿ ಸನ್ನಿಹಿತನಾದವನು ಪರ್ಜನ್ಯ. ಆ ಪರ್ಜನ್ಯನಿಗೆ ಭರದ್ವಾಜ ಅಂತ. ಯಾಕೆ ಭರದ್ವಾಜ ಅಂತ ಹೇಳ್ತಾರೆ? ಆಚಾರ್ಯ ಭಾಷ್ಯ ಬರೀತಾರೆ, ಭರದ್ವಾಜಸ್ತು ಪರ್ಜನ್ಯೋ ವಾಜಮನ್ನಂ ಭರೇದ್ಯತಃ ವೃಷ್ಟ್ಯೈವ. ಭರದ್ವಾಜ ಅಂದ್ರೆ ಪರ್ಜನ್ಯ. ಬಲಗಣ್ಣಿನಲ್ಲಿರುವ ನೀರಿನಲ್ಲಿ ಪರ್ಜನ್ಯ ಸನ್ನಿಹಿತನಾಗಿದ್ದು ವಾಯುದೇವರನ್ನ ಉಪಾಸನೆ ಮಾಡ್ತಾರೆ. ಆ ಪರ್ಜನ್ಯನಿಗೆ ಭರದ್ವಾಜ ಅಂತ ಕರೀತಾರೆ. ಯಾಕೆ ಭರದ್ವಾಜ? ವಾಜ ಅಂದ್ರೆ ಅನ್ನ. ವಾಜಂ ಭರದ್ವಾಜ ಅನ್ನುವಲ್ಲಿ ವಾಜ ಅಂತ ಇದೆ ನೋಡಿ. ಆ ವಾಜ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಅನ್ನ ಅಂತ ಅರ್ಥ. ಅನ್ನ ಬೆಳೆಯೋದು ಯಾವುದರಿಂದ? ಮಳೆಯಿಂದ ಅಲ್ವಾ? ಮಳೆಯನ್ನ ಕೊಟ್ಟು ಅನ್ನ ಬೆಳೆಯುವಂತೆ ಮಾಡಿ ಅನ್ನಕ್ಕೆ ಆಶ್ರಯನಾದ್ದರಿಂದ ಪರ್ಜನ್ಯನಿಗೆ ಭರದ್ವಾಜ ಅಂತ. ಎಷ್ಟು ಸುಂದರವಾದ ನಿರೂಪಣೆ. ಅನ್ನಕ್ಕೆ ಆಶ್ರಯವಾದದ್ದು ಮಳೆ, ಆ ಮಳೆಯನ್ನ ಕೊಟ್ಟು ಅನ್ನವನ್ನ ಉತ್ಪಾದನೆ ಮಾಡತಕ್ಕಂತಹ ಪರ್ಜನ್ಯನಿಗೆ ಉಪನಿಷತ್ ಏನ್ ಹೆಸರು ಕೊಡ್ತು? ಭರದ್ವಾಜ ಅಂತ. ಸರ್ವಜ್ಞರಾದ್ದರಿಂದ ರುದ್ರದೇವರು ಗೌತಮ. ಮಳೆಯನ್ನ ಕೊಟ್ಟು, ಸುಂದರವಾಗಿ ಮಳೆಯನ್ನ ಕೊಟ್ಟು ಅನ್ನದ ಉತ್ಪತ್ತಿಗೆ ಕಾರಣರಾದ್ದರಿಂದ, ಅನ್ನವನ್ನ ಪೋಷಣೆ ಮಾಡುವ ಕಾರಣದಿಂದ ಪರ್ಜನ್ಯನಿಗೆ ಭರದ್ವಾಜ ಅಂತ ಹೆಸರು. ಆಮೇಲೆ ಕಣ್ಣು ಗುಡ್ಡೆಯಲ್ಲಿ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಆ ಸೂರ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ಯಾಕೆ? ವಿಶ್ವಾಮಿತ್ರಾಖ್ಯ ಆದಿತ್ಯೋ ಯತ್ಪ್ರಕಾಶನಾತ್ ವಿಶ್ವಂ ವಿಜ್ಞಾಪಯತಿ.
ಕಣ್ಣುಗುಡ್ಡೆಯಲ್ಲಿ ಬಲಗಣ್ಣಿನಲ್ಲಿರುವ ಕಣ್ಣುಗುಡ್ಡೆಯಲ್ಲಿ ಇರತಕ್ಕಂಥವನು ಆದಿತ್ಯ ಸೂರ್ಯ. ಅವನಿಗೆ ವಿಶ್ವಾಮಿತ್ರ ಅಂತ ಹೆಸರು. ಯಾಕೆ? ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ. ನಮಗೆಲ್ಲ ಮಿತ್ರ. ಮಿತ್ರ ಅನ್ನೋ ಶಬ್ದ ಕಾಣಿಸೋದು ಅಂತ ಅರ್ಥ, ಪ್ರಕಾಶ ಅಂತ ಅರ್ಥ. ನಮ್ಗೆಲ್ಲ ಕಾಣೋದು ಯಾರಿದ್ದಾಗ? ಮಧ್ಯರಾತ್ರಿ ಕತ್ತಲೆ ಆಗ್ಬಿಟ್ಟಿದೆ, ಲೈಟೇ ಆಫ್ ಆಗಿ ಹೋಗಿದೆ, ಸೂರ್ಯನೇ ಇಲ್ಲ, ಏನ್ ಕಾಣುತ್ತೆ? ನಾಳೆ ಬೆಳಗ್ಗೆ ಆಗ್ಲಿ, ಬೆಳಕು ಬರ್ಲಿ, ಹುಡುಕ್ ಕೊಡ್ತೀನಿ ಅಂತ ಮಕ್ಳಿಗೆ ಹೇಳ್ತೀವಿ ಅಲ್ವಾ? ಆದ್ದರಿಂದ ಕತ್ತಲೆಯಾದಾಗ ಹತ್ತಿರದಲ್ಲೇ ಪದಾರ್ಥ ಇದ್ರೂ ಕಣ್ಣಿಗೆ ಕಾಣಿಸೋದಿಲ್ಲ. ಸೂರ್ಯ ಇದ್ದಾಗ ವಿಶ್ವಾಮಿತ್ರ. ವಿಶ್ವ ಅಂದ್ರೆ ಎಲ್ಲ, ಮಿತ್ರ ಅಂದ್ರೆ ಕಾಣಿಸ್ತಾನೆ. ಎಲ್ಲವನ್ನೂ ಕಣ್ಣಿಗೆ ಕಾಣಿಸುವಂತೆ ಮಾಡುವುದರಿಂದ ಜೀವರ ಬಲಗಣ್ಣಿನ ಗುಡ್ಡೆಯಲ್ಲಿದ್ದು ಮುಖ್ಯ ಪ್ರಾಣದೇವರನ್ನ ಉಪಾಸನೆ ಮಾಡುವ ಸೂರ್ಯನಿಗೆ ವಿಶ್ವಾಮಿತ್ರ. ಸರ್ವಜ್ಞರಾದ್ದರಿಂದ ರುದ್ರದೇವರು, ಗೌತಮ ಅವರು ಕಣ್ಣಿನಲ್ಲಿರುವ ಕೆಂಪು ರೇಖೆಯಲ್ಲಿದ್ದಾರೆ. ಮಳೆಯನ್ನ ಕೊಟ್ಟು ಅನ್ನವನ್ನ ಪೋಷಣೆ ಮಾಡುವ ಕಾರಣ ಪರ್ಜನ್ಯ ಭರದ್ವಾಜ. ಅವನು ಬಲಗಣ್ಣಿನಲ್ಲಿರುವ ನೀರಿನಲ್ಲಿದ್ದಾರೆ. ಇನ್ನು ಜಗತ್ತಿನ ಎಲ್ಲ ಪದಾರ್ಥವನ್ನು ನಮಗೆ ತೋರಿಸಿಕೊಡುವ ಕಾರಣ, ಬೆಳಕನ್ನ ಕೊಟ್ಟು ಎಲ್ಲ ಪದಾರ್ಥಗಳ ದರ್ಶನವನ್ನು ಮಾಡಿಸುವ ಕಾರಣ ಬಲಗಣ್ಣಿನ ಗುಡ್ಡೆಯಲ್ಲಿದ್ದು ವಾಯುದೇವರನ್ನ ಉಪಾಸನೆ ಮಾಡತಕ್ಕಂತಹ ಸೂರ್ಯನಿಗೆ ವಿಶ್ವಾಮಿತ್ರ ಅಂತ ಹೆಸರು. ಇನ್ನು ಆ ಗುಡ್ಡೆಯಲ್ಲಿರತಕ್ಕ ಕಪ್ಪು ಬಣ್ಣದಲ್ಲಿರತಕ್ಕಂಥ ಅಗ್ನಿಗೆ ಜಮದಗ್ನಿ ಗೊತ್ತಾಗತ್ತೆ ನಮಗೆ. ಯಾಕೆ ಜಮದಗ್ನಿ? ಆಚಾರ್ಯ ಹೇಳ್ತಾರೆ, ಅಗ್ನಿಸ್ತು ಜಮದಗ್ನಿಕಃ ಜಾತಂ ಮಿತಂ ಚಾತಿ ಯಸ್ಮಾತ್. ಜಮದಗ್ನಿ ಯಾಕೆ ಜಮದಗ್ನಿ ಅಂತಂದ್ರೆ, ಯಾವುದು ಹುಟ್ಟಿದೆ ಅದೆಲ್ಲವನ್ನ ತಿಂದು ಬಿಡ್ತಾನೆ. ಜ ಮತ್ ಅಗ್ನಿ, ಅತ್ತಿ. ಜ ಅಂದ್ರೆ ಹುಟ್ಟಿರುವಂಥದ್ದು ಪದಾರ್ಥ. ಮತ್ ಅಂತಂದ್ರೆ ಮಿತವಾಗಿ, ಜಾತಂ ಮಿತಂ ಮಿತವಾಗಿ, ಅತ್ತಿ ತಿಂದು ಬಿಡ್ತಾನೆ. ಹುಟ್ಟಿದ್ದನ್ನ ತನ್ನಲ್ಲಿ ಯಾವುದನ್ನ ಜನ ಹಾಕ್ತಾರೆ ಅದೆಲ್ಲವನ್ನ ತಿಂತಾ ಇರ್ತಾನೆ. ಆದ್ದರಿಂದ ಅಗ್ನಿಗೆ ಜಮದಗ್ನಿ. ಆ ಜಮದಗ್ನಿಯಲ್ಲಿದ್ದಾನೆ, ತನ್ನಲ್ಲಿ ಹಾಕಿದ ಎಲ್ಲ ಪದಾರ್ಥಗಳನ್ನು ಮಿತವಾಗಿ ತಿನ್ನುವ ಕಾರಣದಿಂದ ಅಗ್ನಿಗೆ ಜಮದಗ್ನಿ. ಅಂಥ ಜಮದಗ್ನಿ ನಾಮಕರಾದ ಅಗ್ನಿದೇವರು ನಮ್ಮ ಬಲಗಣ್ಣಿನ ಕಪ್ಪು ಬಣ್ಣದಲ್ಲಿ ಇದ್ದು ವಾಯುದೇವರನ್ನ ಉಪಾಸನೆ ಮಾಡ್ತಾರೆ. ಗೌತಮ, ಭರದ್ವಾಜ, ವಿಶ್ವಾಮಿತ್ರ, ಜಮದಗ್ನಿ, ರುದ್ರದೇವರು, ಪರ್ಜನ್ಯ, ಸೂರ್ಯ, ಅಗ್ನಿ. ಈಗ ಬಲಗಣ್ಣಲ್ಲಿರತಕ್ಕಂಥ ಬಿಳಿ ಬಣ್ಣದಲ್ಲಿ ಯಾರಿದ್ದಾರೆ? ಇಂದ್ರದೇವರಿದ್ದಾರೆ. ಆ ಇಂದ್ರದೇವರನ್ನು ಉಪನಿಷತ್ ಏನ್ ಕರೆಯುತ್ತೆ? ವಸಿಷ್ಠ ಅಂತ ಕರೆಯುತ್ತೆ. ವಸಿಷ್ಠ ಅಂತಂದ್ರೆ ಪ್ರಸಿದ್ಧರಾದ ವಸಿಷ್ಠ ಋಷಿಗಳಲ್ಲ. ಇಂದ್ರದೇವರಿಗೆ ವಸಿಷ್ಠ. ವಸಿಷ್ಠಾಖ್ಯಸ್ತು ವಾಸವಃ ವಸತಾಮುತ್ತಮೋ ಯಸ್ಮಾತ್. ವಸಿಷ್ಠ ಅಂತಂದ್ರೆ ಇಂದ್ರದೇವರು. ಯಾಕೆ? ಭಗವಂತ, ವಾಯುದೇವರು, ರುದ್ರದೇವರು ಇವರಾದ್ಮೇಲೆ ಶ್ರೇಷ್ಠನಾಗಿರತಕ್ಕಂಥವನು, ವಾಸ ಮಾಡುವಂತಹ ವ್ಯಕ್ತಿಗಳಲ್ಲಿ 3 ಜನ ದೊಡ್ಡ ದೇವತೆಗಳಾದ್ಮೇಲೆ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ವಸತಾಂ ಶ್ರೇಷ್ಠ, ವಾಸ ಮಾಡುವಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಇಂದ್ರದೇವರಿಗೆ ವಸಿಷ್ಠ. ಎಲ್ಲ ಇಂದ್ರಿಯ ದೇವತೆಗಳಿಗಿಂತ ಉತ್ತಮ, ಆದ್ದರಿಂದ ವಸಿಷ್ಠ. ಅಂತಹ ವಸಿಷ್ಠ ನಾಮಕರಾಗಿರತಕ್ಕ ಇಂದ್ರದೇವರು ನಮ್ಮ ಬಲಗಣ್ಣಿನ ಬಿಳಿಯ ಬಣ್ಣದಲ್ಲಿ ಇದ್ದು ಆ ಕಣ್ಣಿನಲ್ಲಿ ಸನ್ನಿಹಿತರಾದಂತಹ ಮುಖ್ಯ ಪ್ರಾಣದೇವರ ಸೇವೆಯನ್ನ ಮೋಕ್ಷಕ್ಕಾಗಿ ಮಾಡ್ತಾರೆ. ಇನ್ನೂ 6ನೇದ್ದು ಯಾವುದದು? ಕಣ್ಣೀರು ಕೆಳಗಡೆ ಹರಿದು ಬರುವ ಜಾಗ.
ಅದು ಭೂಮಿ. ಆ ಭೂಮಿಯನ್ನು ಉಪನಿಷತ್ ಏನ್ ಕರೀತು? ಕಶ್ಯಪ ಅಂತ ಕರೀತು. ಪೃಥ್ವಿ ಕಶ್ಯಪ ನಾಮಿಕಾ. ಭೂಮಿಗೆ, ಭೂದೇವಿಗೆ ಕಶ್ಯಪ ಅಂತ ಹೆಸರು. ಯಾಕೆ ಕಶ್ಯಪ ಅಂದ್ರೆ, ಆಚಾರ್ಯ ಬರೀತಾರೆ ಭಾಷ್ಯ, ಮೇಘವೃಷ್ಟಂ ಪಿಬೇದ್ಯತ್ತಂ ಶಯಾನೈವ ಹಿ ಸಾ ಸದಾ. ಈಗ ಮೇಲಿಂದ ಮಳೆ ಬರುತ್ತಲ್ವಾ, ಕಂ ಕ ಶ್ಯ ಪ, ಕಶ್ಯಪ. ಕ ಅಂತ ಒಂದ್ ಅಕ್ಷರ, ಕ ಅಂದ್ರೆ ನೀರು ಅಂತ. ಯಾವ ನೀರು? ಮೇಲಿಂದ ಬೀಳುವಂತಹ ಮಳೆಯ ನೀರು. ಅದನ್ನ ಶ್ಯ ಮಲಗಿಕೊಂಡೇ, ಪ ಕುಡಿತಾಳೆ. ಭೂಮಿ ಎದ್ದು ಮಳೆ ನೀರು ಕುಡಿತು ಅಂತ ಎಲ್ಲೂ ಇಲ್ಲ. ಭೂಮಿ ತಾನು ಮಲಗಿಕೊಂಡೇ ಮಳೆ ನೀರನ್ನ ಕುಡಿತದೆ. ಆದ್ದರಿಂದ ಭೂದೇವಿಯನ್ನ ಕಶ್ಯಪ ಅಂತ ಕರೀತಾರೆ. ಸುಂದರವಾದ ಅರ್ಥಗಳು ನೋಡಿ. ಮಲಗಿಕೊಂಡೆ, ಮಲಗಿದ್ದಲ್ಲೇ ಮಳೆ ನೀರನ್ನ ಕುಡಿತಾಳೆ. ಆದ್ದರಿಂದ ಧರಾದೇವಿಯನ್ನ, ಭೂದೇವಿಯನ್ನ ಉಪನಿಷತ್ತೇನ್ ಕರೀತು? ಕಶ್ಯಪ. ಇಂತಹ ಕಶ್ಯಪ ನಾಮಕಳಾಗಿರತಕ್ಕಂತಹ ಧರಾದೇವಿ ಕಣ್ಣಿಂದ ಕೆಳಗಡೆ ನೀರು ಹರಿಯುವ ಜಾಗದಲ್ಲಿದ್ದು ವಾಯುದೇವರನ್ನ ಉಪಾಸನೆ ಮಾಡ್ತಾಳೆ. ಅಲ್ಲಿಂದ ಕೊನೆಯದು ಅತ್ರಿ. ಅತ್ರಿ ಯಾರು? ಪಾರ್ವತೀ ದೇವಿ. ದ್ಯೌರತ್ರಿ ರೀತಿ ಸಂಪ್ರೋಕ್ತ ತತ್ಸ್ಥೈರ್ಹಿ ಹುತ ಮಧ್ಯತೆ ಅತ್ರಿ. ಅತ್ರಿ ಅಂದ್ರೆ ಏನು? ಸ್ವರ್ಗಲೋಕದಲ್ಲಿ ಕೆಲವರು ವಾಸ ಮಾಡ್ತಾರಲ್ಲ, ಸ್ವರ್ಗಲೋಕದಲ್ಲಿ ವಾಸ ಮಾಡತಕ್ಕಂತಹ ವ್ಯಕ್ತಿಗಳು, ಸ್ವರ್ಗಲೋಕದಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗಳು ಏನು ಹೋಮಾದಿಗಳನ್ನ ಮಾಡ್ತಾರೆ, ಅದರಲ್ಲಿ ಆಹುತಿಯನ್ನ ಕೊಡ್ತಾರೆ, ಅದೆಲ್ಲವನ್ನ ತಿಂತಾಳೆ. ಸ್ವರ್ಗಲೋಕದಲ್ಲಿ ವಾಸ ಮಾಡುವ ಜನಗಳು ಆಹುತಿ ಕೊಟ್ಟ ಎಲ್ಲ ಪದಾರ್ಥಗಳನ್ನ ಸ್ವೀಕಾರ ಮಾಡಿ ತಿನ್ನುವ ಕಾರಣದಿಂದ ಪಾರ್ವತೀ ದೇವಿಗೆ ಅತ್ರಿ. ಇಲ್ಲಿಗೆ 7 ಮುಗೀತು. ಕಮುಚಿ ಹಾಕಿದ ಪಾತ್ರೆ ತಲೆ, ಅದರಲ್ಲಿ ಬಲಗಣ್ಣು, ಆ ಬಲಗಣ್ಣಿನಲ್ಲಿ ಪ್ರಾಣನಾಮಕರಾಗಿ ಎಲ್ಲರನ್ನ ನಿಯಮನ ಮಾಡುವ ಕಾರಣ ಪ್ರಾಣನಾಮಕರಾದ ಸರ್ವೋತ್ತಮನಾಗಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿ ವಿಶ್ವರೂಪ ಅಂತ ಕರೆಯಲ್ಪಡುವ, ಹಾಗೆ ಅಸ್ವತಂತ್ರ ಪರತಂತ್ರ ಚೇತನರಲ್ಲಿ ಪೂರ್ಣಳಾಗಿ ವಿಶ್ವರೂಪ ಅಂತ ಕರೆಯಲ್ಪಡುವ, ಜೀವರಲ್ಲಿ ಪೂರ್ಣರಾಗಿ ವಿಶ್ವರೂಪ ಅಂತ ಕರೆಯಲ್ಪಡುವ, ಹಾಗೇ ಸುಖಜ್ಞಾನಾತ್ಮಕರಾಗಿ ಯಶಃ ಅಂತ ಕರೆಯಲ್ಪಡುವ ನಾರಾಯಣ, ಲಕ್ಷ್ಮೀ ಮತ್ತು ಪ್ರಾಣದೇವರು ಬಲಗಣ್ಣಿನಲ್ಲಿ ಇದ್ದಾರೆ. ಅಂತಹ ಬಲಗಣ್ಣಿನಲ್ಲಿ ಇರತಕ್ಕಂತಹ ಪ್ರಾಣದೇವರನ್ನ, ಲಕ್ಷ್ಮೀನಾರಾಯಣರ ಜೊತೆಯಲ್ಲಿ ಇರತಕ್ಕಂತಹ ಪ್ರಾಣದೇವರನ್ನ ಬಲಗಣ್ಣಿನಲ್ಲಿರುವ ಕೆಂಪು ರೇಖೆಗಳಲ್ಲಿ ಸನ್ನಿಹಿತರಾದ ಗೌತಮ ನಾಮಕರಾದ ರುದ್ರದೇವರು, ಸರ್ವಜ್ಞರಾಗಿ ಗೌತಮ ನಾಮಕರಾದ ರುದ್ರದೇವರು ಉಪಾಸನೆ ಮಾಡ್ತಾ ಇದ್ದಾರೆ. ಅಲ್ಲಿ ಬಲಗಣ್ಣಿನಲ್ಲಿರುವ ನೀರಿನಲ್ಲಿ ಅನ್ನವನ್ನ ಮಳೆಯ ಮೂಲಕ ಪೋಷಣೆ ಮಾಡುವ ಕಾರಣ ಭರದ್ವಾಜ ಅಂತ ಕರೆಯಲ್ಪಡುವ ಪರ್ಜನ್ಯ ದೇವರು ಉಪಾಸನೆ ಮಾಡ್ತಾ ಇದ್ದಾರೆ ವಾಯುದೇವರನ್ನ. ಹಾಗೇ ಆದಿತ್ಯ, ವಿಶ್ವಾಮಿತ್ರ ಎಲ್ಲವನ್ನ ತೋರಿಸಿ ತನ್ನ ಬೆಳಕಿನಿಂದ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣುವಂತೆ ಮಾಡಿ ವಿಶ್ವಾಮಿತ್ರ ಅಂತ ಕರೆಯಲ್ಪಡತಕ್ಕ ಸೂರ್ಯ ಆ ಕಣ್ಣಿನ ಗುಡ್ಡೆಯಲ್ಲಿದ್ದು ವಾಯುದೇವರ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಆ ಕಣ್ಣಿನಲ್ಲಿರುವ ಕಪ್ಪು ಬಣ್ಣದಲ್ಲಿ ಹುಟ್ಟಿದ್ದ ಎಲ್ಲ ಪದಾರ್ಥವನ್ನು, ತನ್ನಲ್ಲಿ ಹಾಕಿದ ಎಲ್ಲ ಪದಾರ್ಥವನ್ನು ಮಿತವಾಗಿ ತಿನ್ನುವ ಕಾರಣ ಜಮದಗ್ನಿ ಅಂತ ಕರೆಯಲ್ಪಡತಕ್ಕ ಅಗ್ನಿದೇವರು ಕಪ್ಪು ಬಣ್ಣದಲ್ಲಿದ್ದು ವಾಯುದೇವರ ಉಪಾಸನೆಯನ್ನ ಮಾಡ್ತಾರೆ. ಹಾಗೆ ವಾಸ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠನಾಗಿ ವಸಿಷ್ಠ ಅಂತ ಕರೆಯಲ್ಪಡತಕ್ಕ ಇಂದ್ರದೇವರು ಕಣ್ಣಿನಲ್ಲಿರುವ ಬಿಳಿ ಬಣ್ಣದಲ್ಲಿದ್ದು ವಾಯುದೇವರ ಉಪಾಸನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಲಗಿಕೊಂಡೇ ಮೇಲಿಂದ ಬೀಳುವ ಮಳೆ ನೀರನ್ನ ಕುಡಿಯುವ ಕಾರಣ ಕಶ್ಯಪ ಅಂತ ಕರೆಯಲ್ಪಡತಕ್ಕ ಪೃಥ್ವಿ, ಧರಾದೇವಿ, ಭೂದೇವಿ
ಕಣ್ಣೀರು ಕೆಳಗಡೆ ಹರಿಯುವ ಜಾಗದಲ್ಲಿದ್ದು ವಾಯುದೇವರ ಉಪಾಸನೆ ಮಾಡ್ತಾ ಇದ್ದಾಳೆ. ಹಾಗೆ ಸ್ವರ್ಗಲೋಕದಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ವ್ಯಕ್ತಿಗಳು ಆಹುತಿಯನ್ನ ಕೊಡುವಾಗ ಆ ಎಲ್ಲ ಪದಾರ್ಥವನ್ನ ಸ್ವೀಕಾರ ಮಾಡಿಕೊಂಡು ಅತ್ರಿ ಅಂತ ಕರೆಯಲ್ಪಡತಕ್ಕಂತಹ ಪಾರ್ವತೀ ದೇವಿ ಕಣ್ಣೀರು ಬರುವ ಮೇಲ್ಭಾಗದಲ್ಲಿದ್ದು ವಾಯುದೇವರನ್ನ ಉಪಾಸನೆ ಮಾಡ್ತಾಳೆ. ಆದ್ದರಿಂದ ಸಪ್ತ ಋಷಿಗಳು ಕಣ್ಣೊಳಗಿರುವ ವಾಯುದೇವರನ್ನ ಉಪಾಸನೆ ಮಾಡ್ತಾರೆ ಅಂದ್ರೆ ಆ ಸಪ್ತ ಋಷಿಗಳು ಈ ಸಪ್ತ ದೇವತೆಗಳೇ. ರುದ್ರದೇವರು ಗೌತಮ, ಪರ್ಜನ್ಯ ಭರದ್ವಾಜ, ಆದಿತ್ಯ ವಿಶ್ವಾಮಿತ್ರ, ಅಗ್ನಿ ಜಮದಗ್ನಿ, ಸೂರ್ಯ ಇವನು ಜಮದಗ್ನಿ ಆದ್ಮೇಲೆ ಸೆಕೆಂಡಿಗೆ ಮರ್ತೋಗುತ್ತೆ ನೋಡಿ, ಇಂದ್ರ ವಸಿಷ್ಠ, ಪೃಥ್ವಿ ಕಶ್ಯಪ, ಪಾರ್ವತಿ ಅತ್ರಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ರುದ್ರದೇವರು ಗೌತಮ, ಯಾಕೆ ಅಂತ ಕಾರಣ ಹೇಳ್ಬಿಟ್ಟಿದ್ದೇನೆ. ರುದ್ರದೇವರು ಗೌತಮರು, ಪರ್ಜನ್ಯ ಭರದ್ವಾಜ, ಸೂರ್ಯ ವಿಶ್ವಾಮಿತ್ರ, ಅಗ್ನಿ ಜಮದಗ್ನಿ, ಇಂದ್ರದೇವರು ವಸಿಷ್ಠ, ಪೃಥ್ವಿ ಕಶ್ಯಪ, ಪಾರ್ವತಿ ಅತ್ರಿ. ಈ ಸಪ್ತ ಋಷಿಗಳ ಹೆಸರಿನಿಂದ ಕೂಡಿದ ಆ 7 ದೇವತೆಗಳು, ರುದ್ರಾದಿ 7 ದೇವತೆಗಳು, ರುದ್ರ, ಪರ್ಜನ್ಯ, ಸೂರ್ಯ, ಅಗ್ನಿ, ಇಂದ್ರ, ಧರಾದೇವಿ, ಪಾರ್ವತಿ, ಇವರು ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿರತಕ್ಕ ವಾಯುದೇವರನ್ನ ವಾಯುವಂತರ್ಯಾಮಿಯಾಗಿ ಲಕ್ಷ್ಮೀನಾರಾಯಣರನ್ನ ಉಪಾಸನೆ ಮಾಡ್ತಾ ಮೋಕ್ಷವನ್ನ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ರುದ್ರಾದಿ ದೇವತೆಗಳೆಲ್ಲ, ರುದ್ರದೇವರು ಮನಸ್ಸಿಗೆ ಅಭಿಮಾನಿ, ಚಂದ್ರ ಇವನು ಸೂರ್ಯ ಕಣ್ಣಿಗೆ ಅಭಿಮಾನಿ, ಕೆಲವರು ಪರ್ಜನ್ಯಾದಿಗಳು ಕಿವಿಗೆ ಅಭಿಮಾನಿಗಳು. ಹೀಗೆಲ್ಲ ಇರುವಾಗ ಅವರೆಲ್ಲ ಬಲಗಣ್ಣಲ್ಲಿ ಕೂತಿದ್ದಾರೆ ಅಂದಿಕ್ ಏನ್ರಿ? ಒಬ್ಬೊಬ್ಬರು ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು. ರುದ್ರದೇವರು ಮನಸ್ಸಿಗೆ, ಇನ್ನೊಬ್ಬ ಕಣ್ಣಿಗೆ, ಇನ್ನೊಬ್ಬ ಕಿವಿಗೆ, ಇನ್ನೊಬ್ಬ ಮೂಗಿಗೆ, ಇನ್ನೊಬ್ರು ಬುದ್ಧಿಗೆ, ಇನ್ನೊಬ್ರು ನಾಲಿಗೆಗೆ. ಹೀಗೆಲ್ಲ ಇರ್ಬೇಕಾದ್ರೆ ಇವು 7 ಜನ ನಮ್ಮ ಬಲಗಣ್ಣಲ್ಲೇ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಆಚಾರ್ಯ ಹೇಳ್ತಾರೆ, ಶ್ರೋತ್ರ ದೃಂಗ್ ನಾಸಿಕಾ ವಾಕ್ಷು ದಕ್ಷಿಣಾಕ್ಷಿಷು ಸಂಸ್ಥಿತಾ ದ್ವಿತೀಯೇನ ತು ರೂಪೇಣ ದೇವಾಯೇತೆ ಶಿವಾದಯಃ ಏವಮೇಷಾಂತು ನಾಮಾನಿ ವೇತ್ತಿಯಃ ಸರ್ವಭುಗ್ ಭವೇತ್. ಶ್ರೋತ್ರ ಮನಸ್ಸು, ಕಿವಿ, ಕಣ್ಣು, ಮಾತು, ಮೂಗು ಮೊದಲಾದ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕರಾಗಿರತಕ್ಕಂತಹ ರುದ್ರಾದಿ 7 ದೇವತೆಗಳೇ ಇನ್ನೊಂದು ರೂಪದಿಂದ, ಒಂದು ರೂಪದಿಂದ ಮನಸ್ಸು, ಕಿವಿ, ಕಣ್ಣು ಮೊದಲಾದ 7 ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ತಾರೆ. ವಾಯುದೇವರನ್ನ ಉಪಾಸನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇನ್ನೊಂದು ರೂಪದಲ್ಲಿ ನಮ್ಮ ಬಲಗಣ್ಣಿನಲ್ಲಿ ಸನ್ನಿಹಿತರಾಗಿದ್ದಾರೆ. ಆದ್ದರಿಂದ ಈ 7 ರುದ್ರಾದಿ ದೇವತೆಗಳಿಗೆ ಗೌತಮ, ಭರದ್ವಾಜ, ವಿಶ್ವಾಮಿತ್ರ, ಜಮದಗ್ನಿ ಇತ್ಯಾದಿಯಾಗಿ 7 ಹೆಸರು. ಯಾಕೆ ಅಂತ ಅರ್ಥ ತಿಳ್ಕೊಂಡ್ಬಿಟ್ರೆ ಅವನು ಏನು ಅಪೇಕ್ಷೆ ಪಡ್ತಾನೆ ಅದೆಲ್ಲ ಭೋಗವು ಅವನಿಗೆ ಸಿಗತ್ತೆ. ಎಷ್ಟು ಸುಂದರವಾದ ಉಪಾಸನೆ. ಇದಾದ ಮೇಲೆ ವಾಗಷ್ಟಮಿ, 8ನೆಯವಳಾಗಿ ವಾಕ್ ಅಂತ ಉಪನಿಷತ್ ಹೇಳಿತು. ಆ 8ನೆಯವಳು ಯಾರು? ಸರಸ್ವತ್ಯಷ್ಟಮಿ ಚೈವ ವಾಚಿ ಸಂಸ್ಥಾ ವಿಶೇಷತಃ ಉಪಾಸ್ತೆ ವಾಯುಮೇವೈಕಂ ಸಸ್ಥೂಣಂ ಬ್ರಹ್ಮವೇದಿತ ಬ್ರಹ್ಮನಾಮ ಸದಾ ವಾಯುರೇನಾಂ ವೇತ್ತಿ ವಿಶೇಷತಃ ಇತಿ ತಾಂ ವೇದಯೋ ವಿದ್ವಾನ್ ಸರ್ವಾತ್ತಾಸ ಭವಿಷ್ಯತಿ. ಅದರಲ್ಲಿ 8ನೆಯವಳು ಯಾರು ಅಂತಂದ್ರೆ ವಾಗಭಿಮಾನಿನಿಯಾಗಿರತಕ್ಕಂತಹ ಭಾರತೀ ದೇವಿ. 7 ರುದ್ರಾದಿ 7 ದೇವತೆಗಳಿಗಿಂತಲೂ ಹೆಚ್ಚು ವಾಯುದೇವರನ್ನ ವಾಯುವಂತರ್ಯಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣರನ್ನ ಉಪಾಸನೆ ಮಾಡತಕ್ಕಂಥವಳು ವಾಗಭಿಮಾನಿನಿಯಾಗಿರತಕ್ಕಂತಹ ಭಾರತೀ ದೇವಿ. ಅವಳಿಗೆ ಸರಸ್ವತಿ ಅಂತ ಹೆಸರು.
ಚೆನ್ನಾಗಿ ಉಪಾಸನೆ ಮಾಡ್ತಾಳೆ. ಅವಳೇನ್ ಮಾಡ್ತಾಳೆ? ರುದ್ರಾದಿ ದೇವತೆಗಳನ್ನ ಉಪಾಸನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ವಾಯುಮೇವೈಕಂ, ವಾಯುದೇವರನ್ನ ಮಾತ್ರ ಉಪಾಸನೆ, ಬೇರೆ ಇನ್ಯಾರನ್ನೂ ಇಲ್ಲ. ಇಂದ್ರದೇವರು ರುದ್ರ ಪಾರ್ವತಿಯರ ಒಳಗೆ ವಾಯುದೇವರನ್ನು ನೋಡ್ತಾರೆ. ಇನ್ನು ಪರ್ಜನ್ಯ ಆಗಬಹುದು, ಅಗ್ನಿ ಆಗಬಹುದು, ಸೂರ್ಯ ಆಗಬಹುದು, ಧರಾದೇವಿ ಆಗಬಹುದು. ಇವರೆಲ್ಲ ಅವರವರಿಗಿಂತ ಉತ್ತಮರಾಗಿರ್ತಕ್ಕ ದೇವತೆಗಳಲ್ಲಿ ವಾಯುದೇವರಲ್ಲಿ ಲಕ್ಷ್ಮೀನಾರಾಯಣರನ್ನ ಉಪಾಸನೆ ಮಾಡಿದರೆ, ಭಾರತೀ ದೇವಿ ಸರಸ್ವತೀ ದೇವಿ ಮಾತ್ರ ವಾಯುದೇವರ ಒಳಗೆ ಮಾತ್ರ ಲಕ್ಷ್ಮೀನಾರಾಯಣರನ್ನ ಉಪಾಸನೆ ಮಾಡೋದು. ಆದ್ದರಿಂದ ಅವಳು ಶ್ರೇಷ್ಠಳು. ಅಂತಹ ವಾಯುದೇವರಿಗೆ ಬ್ರಹ್ಮ ಅಂತ ಹೆಸರು, ಭಾರತೀ ದೇವಿಗೆ ಸರಸ್ವತಿ ಅಂತ ಹೆಸರು. ಇಂತಹ ಸರಸ್ವತಿ ನಾಮಕಳಾದ ಭಾರತೀ ದೇವಿಯನ್ನ ಬ್ರಹ್ಮನಾಮಕರಾದ ವಾಯುದೇವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹೀಗೆ ವಾಯುದೇವರು ನಮ್ಮಲ್ಲಿ ಇದ್ದಾರೆ, ಗೋಶಾಲೆಯಲ್ಲಿ ವಾಯುದೇವರಿದ್ದಾರೆ ಅಂತ ಯಾರು ಚಿಂತನೆ ಮಾಡ್ತಾರೆ, ಆ ವ್ಯಕ್ತಿಗಳಿಗೆ ಎಲ್ಲ ವಿಧವಾದ ಭೋಗಗಳನ್ನು ಅನುಭವಿಸುವಂತಹ ಒಂದು ಭಾಗ್ಯವನ್ನ ಭಗವಂತ ಕೊಡ್ತಾನೆ ಅಂತ ಹೇಳಿ ನಾರಾಯಣೀಯ ಅಂತ ಒಂದು ಪ್ರಮಾಣ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಹೃದಯದಲ್ಲಿ ಸನ್ನಿಹಿತನಾಗಿರತಕ್ಕಂತಹ ಭಗವಂತನನ್ನ ಉಪಾಸನೆ ಮಾಡಬೇಕಾದ್ರೆ ಏನು ಕಾನ್ಸಂಟ್ರೇಷನ್ ಬೇಕು, ಆ ಕಾನ್ಸಂಟ್ರೇಷನ್ಗಾಗಿ ಇಂದ್ರಿಯ ನಿಗ್ರಹ ಬೇಕು. ಆ ಇಂದ್ರಿಯಗಳೆಲ್ಲ ವಿಷಯ ಪದಾರ್ಥಗಳ ಕಡೆಗೆ ಓಡುವಾಗ ಅದನ್ನ ಕಂಟ್ರೋಲ್ ಮಾಡಿ ಇಂದ್ರಿಯಾಭಿಮಾನಿಗಳಾದಂತಹ ಎಲ್ಲ ದೈತ್ಯರನ್ನ ಹೊಡೆದು ಓಡಿಸಿ ಇಂದ್ರಿಯಗಳನ್ನ ಶುದ್ಧವಾಗಿ ಮಾಡಿಟ್ಟು ದೇವರಲ್ಲಿ ಹೋಗುವಂತೆ ನಾವು ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಾಣದೇವರ ಉಪಾಸನೆ ಮಾಡಬೇಕು ಅಂತ ಹೇಳಿ ಈ ಶಿಶು ಬ್ರಾಹ್ಮಣ ಅಂತನ್ನೋದು ನಮ್ಮ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಅದು ಒಂಥರ ಭೂಮಿ, ಗೋಶಾಲೆ, ಅದು ಗೂಟ, ಹಗ್ಗ, ಕರು ಅಂತೆಲ್ಲ ಚಿಂತನೆ ಕೊಟ್ಟು ಬಲಗಣ್ಣಿನಲ್ಲಿ ವಾಯುದೇವರ ವಿಶೇಷ, ರುದ್ರಾದಿ ದೇವತೆಗಳ ವೈಭವ ಅದೆಲ್ಲವನ್ನ ಚಿಂತನೆ ಮಾಡಿದ್ರೆ ಇಂದ್ರಿಯಗಳು ಕಂಟ್ರೋಲಿಗೆ ಬರುತ್ತೆ, ಭಗವಂತನ ಜ್ಞಾನ ಆಗತ್ತೆ ಎನ್ನುವಂತಹ ಸುಂದರವಾದ ಉಪಾಸನೆಯನ್ನ ತಿಳಿಸಿಕೊಟ್ಟಿದೆ. ಇಷ್ಟು ಹೇಳಿ ಶಿಶು ಬ್ರಾಹ್ಮಣ ಅನ್ನುವಂಥ ಈ ಭಾಗವನ್ನ ಸಮಾಪ್ತಿ ಮಾಡುತ್ತೆ. ಅಲ್ಲಿಂದ ಇನ್ನು ಮುಂದೆ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಹೇಳಿ ಉಪನಿಷತ್ತು ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ನೆಕ್ಸ್ಟ್ ಮಂಡೇ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.